ಬಿಜೆಪಿಗೆ ಸುಪ್ರೀಂ ಬಾಂಡ್ ಬಿಗ್ ಶಾಕ್. 6 ವರ್ಷ ಬಿಜೆಪಿಗೆ 6,566 ಕೋಟಿ. ರೊಚ್ಚಿಗೆ ತಸಿದ್ದು ಬಿಜೆಪಿಗೆ ಹಿಗ್ಗಾಮುಗ್ಗಾ ಗುದ್ದು. ಚುನಾವಣಾ ಬಾಂಡ್ ಯೋಜನೆಯು ಅಸಂವಿಧಾನಿಕ ಅಂತೇಳಿ ಸುಪ್ರೀಂ ಕೋರ್ಟ್ ಇದನ್ನು ನಿಷೇಧಿಸಿದೆ. ಈ ಚುನಾವಣಾ ಬಾಂಡ್ಗಳಿಂದ ಮಾಹಿತಿ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತಾನೂ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜಕೀಯ ಪಕ್ಷಗಳ ನಿಧಿಯ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ದೇಶದ ಮತದಾರರಿಗಿದೆ. ಬಾಂಡ್ ಖರೀದಿದಾರರ ಪಟ್ಟಿಯನ್ನು ಸಾರ್ವಜನಿಕಗೊಳಿಸಬೇಕು. ಇದು ಪಾರದರ್ಶಕತೆಯನ್ನ ತೋರಿಸುತ್ತೆ ಅಂತಾನೂ ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ಚುನಾವಣಾ ಬಾಂಡ್ ಅಂದ್ರೆ ಏನು? ಈ ಬಾಂಡ್ಗಳ ಮೂಲಕ ಬಿಜೆಪಿ ಪಕ್ಷ ಕಳೆದ 6 ವರ್ಷಗಳಲ್ಲಿ 6,566 ಕೋಟಿ ರೂಪಾಯಿಗಳನ್ನ ಗಳಿಸಿದ್ದೇಗೆ. ಈ ಬಗ್ಗೆ ಸಿಡಿದೆದ್ದ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚುನಾವಣಾ ಬಾಂಡ್ ಅಂದ್ರೆ ಒಂದು ರೀತಿಯ ಪ್ರಾಮಿಸರಿ ನೋಟು. ಅದರ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲಾಗುತ್ತೆ. ಯಾವುದೇ ನಾಗರಿಕ ಅಥವಾ ಕಂಪನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಯ್ದ ಶಾಖೆಯಿಂದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದು ಮತ್ತು ತಮ್ಮ ಆಯ್ಕೆಯ ರಾಜಕೀಯ ಪಕ್ಷಕ್ಕೆ ಅನಾಮಧೇಯವಾಗಿ ದೇಣಿಗೆ ನೀಡಬಹುದು. ಆದ್ರೆ ಅದರ ಹೆಸರನ್ನ ಬಹಿರಂಗಗೊಳಿಸುತ್ತಿರಲಿಲ್ಲ. ಭಾರತ ಸರ್ಕಾರವು 2017ರಲ್ಲಿ ಚುನಾವಣಾ ಬಾಂಡ್ಗಳನ್ನು ಘೋಷಿಸಿತ್ತು. ಅದನ್ನ ಜನವರಿ 2018ರಿಂದ ಜಾರಿಗೆ ತಂದಿತ್ತು. ಈ ರೀತಿಯಾಗಿ ಎಸ್ಬಿಐ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಈ ಯೋಜನೆ ಮೂಲಕ 1,000, 10,000, 1 ಲಕ್ಷದಿಂದ 1 ಕೋಟಿಯವರೆಗಿನ ವಿವಿಧ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದು. ಈ ಬಾಂಡ್ಗಳ ಅವಧಿ ಕೇವಲ 15 ದಿನಗಳು. ಈ ಅವಧಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಬಳಸಬಹುದು. ಇದಕ್ಕೂ ತನ್ನದೇ ಆದ ನಿಯಮಗಳಿವೆ. ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಮಾತ್ರವೇ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡಲಾಗುತ್ತಿತ್ತು. ಇವತ್ತಿನ ಪ್ರಜಾವಾಣಿ ಆರ್ಟಿಕಲ್ ಪ್ರಕಾರ ಚುನಾವಣಾ ಬಾಂಡ್ ಮೂಲಕ 2017-18ರಿಂದ 2022-23ನೇ ಆರ್ಥಿಕ ವರ್ಷದವರೆಗೆ ಬಿಜೆಪಿ ಪಕ್ಷಕ್ಕೆ ಒಟ್ಟು 6,566.12 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಪಡೆದ ಒಟ್ಟು 21 ರಾಜಕೀಯ ಪಕ್ಷಗಳಿಗೆ ಹೋಲಿಸಿಕೊಂಡ್ರೆ ಬಿಜೆಪಿಗೆ 54.77% ದೇಣಿಗೆ ಸಂದಾಯವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಕಿಡಿಕಾರಿರೋ ರಾಜ್ಯ ಕಾಂಗ್ರೆಸ್, ಬಿಜೆಪಿ ಸರ್ಕಾರ ಅಸಂವಿಧಾನಿಕವಾಗಿ ಜಾರಿಗೆ ತಂದಿದ್ದ ಚುನಾವಣಾ ಬಾಂಡ್ ಅನ್ನು ಸುಪ್ರೀಂ ಕೋರ್ಟ್ ಕಾನೂನು ಬಾಹಿರ ಅಂತ ರದ್ದು ಮಾಡಿರುವುದು ಸ್ವಾಗತಾರ್ಹ. 2019ರಲ್ಲಿಯೇ ರಾಹುಲ್ ಗಾಂಧಿ ಅವರು ಹೊಸ ಭಾರತದಲ್ಲಿ ಲಂಚ ಮತ್ತು ಅಕ್ರಮ ಹಣವನ್ನ ಚುನಾವಣಾ ಬಾಂಡ್ ಅಂತ ಕರೆಯಲಾಗುತ್ತೆ ಅಂತ ಲೇವಡಿ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಮಾತನ್ನ ಇಂದು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. 2016ರಲ್ಲಿ ಬಿಜೆಪಿ ಸರ್ಕಾರ ನೋಟ್ ಬ್ಯಾನ್ ಮಾಡಿತ್ತು. ಆದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಇಂದು ಬಿಜೆಪಿಗೆ ನೋಟ್ ಬ್ಯಾನ್ ಮಾಡಿದೆ ಅಂತೇಳಿ ವಾಗ್ದಾಳಿ ನಡೆಸಿದೆ. 2017ನೇ ಇಸ್ವಿಯಲ್ಲಿ ನಾನು ರಾಜ್ಯಸಭೆಯಲ್ಲಿ ಇದ್ದಾಗ ದಿವಂಗತ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಬಜೆಟ್ನ ಫೈನಾನ್ಸ್ ಬಿಲ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಆ ಒಂದು ಸಿಸ್ಟಮ್ನ ಆ ಮೂಲಕ ತಂದಿದ್ರು. ನಾವು ಆ ಸಮಯದಲ್ಲಿ ಏನಿದು ಜೇಟ್ಲಿ ಅವರು ಇದನ್ನ ಎಲೆಕ್ಟ್ರಲ್ ರಿಫಾರ್ಮ್ ಅಂತ ಅನೌನ್ಸ್ ಮಾಡಿದ್ರು. ಆದರೆ ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಇದು ಎಲೆಕ್ಟ್ರಲ್ ರಿಫಾರ್ಮ್ ಅಲ್ಲ, ಇದು ಡಿಫಾರ್ಮ್. ಈ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಅತ್ಯಂತ ಕೆಟ್ಟ ಕಾನೂನು. ಈ ವ್ಯವಸ್ಥೆ ತರುವ ಮುಂಚಿತವಾಗಿ ಯಾವ ಪಕ್ಷಕ್ಕೆ ಯಾರು ಎಷ್ಟು ಹಣ ನೀಡಿದ್ರು ಎಂದು ಪಾರದರ್ಶಕವಾಗಿ ತಿಳಿಯುತ್ತಿತ್ತು. ಹೀಗೆ ಚುನಾವಣಾ ಹೊತ್ತಿನಲ್ಲಿ ಹಣ ನೀಡುವವರು ಸಾಕಷ್ಟು ಅನುಕೂಲ ಮಾಡಿಕೊಂಡಿದ್ದಾರೆ. ವಿಮಾನ ನಿಲ್ದಾಣ, ಕಲ್ಲಿದ್ದಿಲಿನ ಗಣಿಗಳು, ಪ್ರಮುಖ ಬಂದರುಗಳನ್ನು ಗುತ್ತಿಗೆಗೆ ಪಡೆದುಕೊಂಡಿದ್ದಾರೆ. ಮತದಾರರಿಗೆ ಯಾವ ಪಕ್ಷ ಎಷ್ಟು ದೇಣಿಗೆ ಪಡೆದುಕೊಂಡಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಹಕ್ಕಿದೆ. ಈ ಮಾಹಿತಿ ಎಲ್ಲರಿಗೂ ತಿಳಿಯಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅನಾನಿಮಸ್ ಡೊನೇಷನ್ಸ್ ಅಂತ ಮಾಡಿದಾರಲ್ಲ, ನಮಗೂ ನಿಮಗೂ ಯಾರಿಗೂ ಗೊತ್ತಾಗೋದಿಲ್ಲ ಯಾರು ಕೊಡ್ತಾ ಇದ್ದಾರೆ ಅಂತ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಹಳ ಕೆಟ್ಟ ಒಂದು ವ್ಯವಸ್ಥೆ. ಇವಾಗ ಯಾರೋ ಡೊನೇಟ್ ಮಾಡಿರ್ತಾರೆ ಪಾರ್ಟಿಗೆ, ಅವ್ರಿಗೆ ಒಂದು ಫೇವರಬಲ್ ಕೋಲ್ ಅಲೋಕೇಶನ್ ಸಿಗುತ್ತೆ, ಇದ್ರೆ ಒಂದು ಪೋರ್ಟ್ ಅಲೋಕೇಶನ್ ಸಿಗುತ್ತೆ, ಇದ್ರೆ ಒಂದು ಏರ್ಪೋರ್ಟ್ ಅಲೋಕೇಶನ್ ಸಿಗುತ್ತೆ. ಆ ಥರ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ನಿಮಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗೋದಿಲ್ಲ. ಭ್ರಷ್ಟಾಚಾರ ಕಾಣಿಸ್ತಾ ಇಲ್ಲ ನಮ್ಮ ಮುಂದೆ ಅಂತ ನಾವು ಅಂದ್ಕೋತೀವಿ. ಆದರೆ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ, ಭ್ರಷ್ಟಾಚಾರ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತಂದ್ರೆ, ಮತದಾರರ ಮಾಹಿತಿ ಹಕ್ಕು ಇದೆ. ಮತದಾರರಿಗೆ ಗೊತ್ತಾಗಬೇಕು ಯಾರು ಕೊಡ್ತಾ ಇದ್ದಾರೆ, ಅದರಿಂದ ಏನು ಪರಿಣಾಮ ಸಿಗ್ತಾ ಇದೆ. ಅದೇ ನಾವು ಕರಪ್ಷನ್ ಅನ್ನೋದು. ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ,
ಅದಕ್ಕೋಸ್ಕರ ನಿಮ್ಗೆ ಒಂದು ಫೇವರಬಲ್ ಪಾಲಿಸಿ ಸಿಗತ್ತೆ ಅಂತಂದ್ರೆ ಆ ಕಾಂಟ್ರಿಬ್ಯೂಷನ್ ಎಲೆಕ್ಟ್ರಲ್ ಬಾಂಡ್ ಇರ್ಬೋದು, ಇನ್ಯಾವುದಾದ್ರು ಇರ್ಬೋದು, ಅದಕ್ಕೆ ಒಂದು ಸ್ಪಷ್ಟವಾದ ಒಂದು ಹೆಸರಿದೆ, ಲಂಚ. ಕಳೆದ 7 ವರ್ಷಗಳಲ್ಲಿ ಚುನಾವಣಾ ಬಾಂಡ್ಗಳ ಲಾಭವನ್ನ ಬಿಜೆಪಿಯೇ ಹೆಚ್ಚು ಪಡೆದುಕೊಂಡಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ದೇಣಿಗೆ ನೀಡುತ್ತಿದ್ದವರೆಲ್ಲ ಬಹುತೇಕ ಉದ್ಯಮಿಗಳೇ ಆಗಿದ್ದಾರೆ. ದೇಣಿಗೆಯನ್ನ ಕೊಡುತ್ತಾರೆ, ಅದಕ್ಕೆ ಪೂರಕವಾಗಿ ಯೋಜನೆಗಳು ಅವರಿಗೆ ಸಿಗುತ್ತವೆ. ಹೀಗೆ ದೇಣಿಗೆ ರೂಪದಲ್ಲಿ ಕೊಡುವುದು ಚುನಾವಣಾ ಬಾಂಡ್ ಆಗಿದ್ರು ಅದು ಇನ್ಯಾವುದೇ ರೂಪದಲ್ಲಿ ಬಂದರೂ ಸಹ ಅದನ್ನ ಲಂಚ ಎಂದಲೇ ಪರಿಗಣಿಸಬೇಕಾಗುತ್ತೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. 2017 ಇಂದ ಇಲ್ಲಿ ಒಂದು 7 ವರ್ಷದಿಂದ ಈ ಎಲೆಕ್ಟ್ರಲ್ ಬಾಂಡ್ಸ್ ವ್ಯವಸ್ಥೆ ನಡೀತಾ ಇದೆ. ಅದರಲ್ಲಿ ಮೆಜಾರಿಟಿ ಆಫ್ ದ ಎಲೆಕ್ಟ್ರಲ್ ಬಾಂಡ್ಸ್ ಬಿಜೆಪಿಗೆ ಹೋಗ್ತಾ ಇದೆ. ಆಮೇಲೆ ಇನ್ನೂ ಒಂದು ನೋಡಿ, ಯಾವ ಎಲೆಕ್ಟ್ರಲ್ ಬಾಂಡ್ಸ್ ಡೊನೇಟ್ ಮಾಡ್ತಾ ಇದ್ದಾರೆ, ಯಾವುದು 1,000, 10,000, 1,00,000 ಆ ಡಿನಾಮಿನೇಷನ್ಸ್ ಡೊನೇಷನ್ಸ್ ಬರ್ತಾ ಇಲ್ಲ. ಮೆಜಾರಿಟಿ ಅಲ್ಲ, 95% ಮೇಲೆ ಡೊನೇಷನ್ಸ್ ಇರೋದು 1 ಕೋಟಿಗಿಂತ ಹೆಚ್ಚು. ಅದು ನೀವು ಕೊಡ್ತೀರಾ, ನಾವು ಕೊಡ್ತೀವ? ಅದು ಬರ್ತಾ ಇರೋದು ದೊಡ್ಡ ಉದ್ಯಮಿಗಳಿಂದ, ಪ್ರೈವೇಟ್ ಸೆಕ್ಟರ್, ದೊಡ್ಡ ಕ್ಯಾಪಿಟಲಿಸ್ಟ್ ಇಂದ ಬರುತ್ತೆ. ಇನ್ನು ಚುನಾವಣಾ ಬಾಂಡ್ಗಳನ್ನ ಯಾರು ಕೊಡುತ್ತಾರೆ ಎನ್ನುವ ಮಾಹಿತಿಯನ್ನ ಸರ್ಕಾರ ತಿಳಿದುಕೊಳ್ಳಬಹುದಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ದೇಣಿಗೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನ ಬಿಜೆಪಿ ಪಡೆದುಕೊಂಡಿರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆ ಕೊಟ್ಟವರಿಗೆ ಇಡಿ ಮೂಲಕ ಬೆದರಿಕೆ ಹಾಕುವ ತಂತ್ರವು ನಡೆದಿರಬಹುದು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಿಸಿದೆ. ಈ ಟ್ರಾನ್ಸ್ಪರೆನ್ಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜೇಟ್ಲಿ ಅಂತ ಅವರು ಹೇಳಿದಾಗ ನಾವು ಹೇಳಿದ್ದು, ಇಲ್ಲ ಸ್ವಾಮಿ, ನೀವು ಇದ್ದು ಎಲೆಕ್ಟ್ರಲ್ ಕಾಂಪಿಟೇಷನ್ ಫ್ರೀ ಅಂಡ್ ಫೇರ್ ಆಗಿ ಇರಬೇಕು. ನೀವು ಮಾಡ್ತಾರೆ ವ್ಯವಸ್ಥೆಯಿಂದ ನಿಮಗೆ ಎಲ್ಲ ಮಾಹಿತಿ ಸಿಗತ್ತೆ, ನಮ್ಗೆ ಯಾರಿಗೂ ಸಿಗೋದಿಲ್ಲ. ಏಕೆ? ನಿಮಗೆ ಯಾರು ಇದು ಬಾಂಡ್ಸ್ನ ಮಾರ್ತಾ ಇರೋದು ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಲೀಕರು ಯಾರು? ನಮ್ಮ ಭಾರತೀಯ ಸರ್ಕಾರ. ಭಾರತೀಯ ಸರ್ಕಾರ ಯಾರ ಕೈಲಿದೆ? ನರೇಂದ್ರ ಮೋದಿ ಅವರ ಕೈಲಿದೆ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ವಿಚಾರಿಸಿದ್ರೆ ಯಾರು ಕೊಂಡ್ಕೊಂಡ್ರು, ಎಷ್ಟು ಕೊಂಡ್ಕೊಂಡ್ರು, ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಮಾಹಿತಿ ತಿಳಿಯುತ್ತೆ. ಆ ಮಾಹಿತಿ ನಿಮಗೆ ಪತ್ರಕರ್ತರಿಗೆ ಸಿಗೋದಿಲ್ಲ, ನಮ್ಮಂಥ ಪೊಲಿಟಿಷಿಯನ್ಸ್, ವಿರೋಧ ಪಕ್ಷದ ನಾಯಕರಿಗೂ ಸಿಗೋದಿಲ್ಲ. ಸೊ ಅಲ್ಲಿ ಏನೇನು ಶೇಡಿ ಡೀಲ್ಸ್ ನಡೀತಾ ಇದೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಿಜೆಪಿ ಸರ್ಕಾರಕ್ಕೆ ಯಾರು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಅಂತ ಏನಾದ್ರು ಗೊತ್ತಾದ ತಕ್ಷಣ ಒಂದು ಫೋನ್ ಕಾಲ್ ಹೋಗುತ್ತೆ ಅವ್ರಿಗೆ. ಇಲ್ದಿದ್ರೆ ನಮ್ಮ ಬಿಜೆಪಿ ಸರ್ಕಾರದ ಇನ್ನೊಂದು ಡಿವಿಷನ್ ಇದಲ್ಲ, ಕೋಲಿಷನ್ ಪಾರ್ಟ್ನರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅವ್ರ ಮನೆಗೆ ಹೋಗಿ ಒಂದು ವಿಸಿಟ್ ಮಾಡ್ತಾರೆ. ಸೊ ಈ ತರ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಒಂದು ಅಟ್ಮಾಸ್ಫಿಯರ್ ಆಫ್ ಫಿಯರ್ ಅಂತೀವಲ್ಲ, ಆ ತರ ಒಂದು ಸೃಷ್ಟಿಯಾಗಿದೆ. ಎಲ್ಲರಿಗೂ ಬೇರೆ ಪಕ್ಷಕ್ಕೆ ಕೊಡೋಣ ಅಂತಂದ್ರೆ ಹೆದರ್ತಾರೆ, ಬಿಜೆಪಿಗೆ ಮಾತ್ರ ಕೊಡ್ತಾರೆ. ಈ ತರ ಒಂದು ಪರಿಸ್ಥಿತಿ ಡೆವಲಪ್ ಆಗಿದೆ ನಮ್ಮ ದೇಶದಲ್ಲಿ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈಗಾಗಲೇ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದವರ ಸಂಪೂರ್ಣ ವಿವರವನ್ನ 15 ದಿನಗಳೊಳಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಬಹಿರಂಗಪಡಿಸಬೇಕೆಂದು ಹೇಳಿದೆ. ಇದರಿಂದ ಬಿಜೆಪಿಯ ಕಪಾಟಿನ ಒಳಗಿರುವ ಹಲವಾರು ಆಸ್ತಿ ಪಂಜರಗಳು ಹೊರಬೀಳಲಿವೆ. ಸುಪ್ರೀಂ ಕೋರ್ಟ್ ಸರಿಯಾಗಿ ಗುರುತಿಸುವಂತೆ ಇದು ಕ್ರೋನಿ ಬಂಡವಾಳಿಗರು ಮತ್ತು ಬಿಜೆಪಿಯಂತ ರಾಜಕೀಯ ಪಕ್ಷಗಳ ನಡುವಿನ ಒಂದು ಅಪವಿತ್ರ ಮೈತ್ರಿಯಾಗಿತ್ತು. ತಾನು ಅಧಿಕಾರಕ್ಕೆ ಬಂದ ನಂತರ ನೆರವಾಗುವ ಭರವಸೆ ನೀಡಿಯೇ ಉದ್ಯಮಿಗಳಿಂದ ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸಂಗ್ರಹಿಸಲಾಗುತ್ತಿತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣಾ ಬಾಂಡ್ಗಳ ಮೂಲಕ ಬಂದ ದೇಣಿಗೆಯ 90% ಭಾಗ ಭಾರತೀಯ ಜನತಾ ಪಕ್ಷಕ್ಕೆ ಸಂದಾಯವಾಗುತ್ತಿದ್ದ ಕಾರಣ ಇದು ಯಾರ ನೆರವಿಗಾಗಿ ತಂದ ಯೋಜನೆ ಎಂಬುದು ಸ್ಪಷ್ಟವಾಗಿತ್ತು. ಚುನಾವಣಾ ಸಂಸ್ಥೆಗಳು ತಮ್ಮ ಸ್ವಾಯತ್ತತೆಯನ್ನ ಕಳೆದುಕೊಳ್ಳುತ್ತಿವೆ ಎಂಬ ಆತಂಕದ ನಡುವೆಯೇ ಸುಪ್ರೀಂ ಕೋರ್ಟ್ ಇಂತಹದ್ದೊಂದು ತೀರ್ಪು ನೀಡಿರುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ಭರವಸೆ ಮೂಡಿಸಿದೆ. ಕಪ್ಪು ಹಣ ನಿಯಂತ್ರಿಸಲು ಚುನಾವಣಾ ಬಾಂಡ್ ಯೋಜನೆಯಿಂದ ಸಾಧ್ಯ ಎನ್ನುವ ಕೇಂದ್ರ ಬಿಜೆಪಿ ಸರ್ಕಾರದ ವಾದವನ್ನ ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ತಿರಸ್ಕರಿಸಿದೆ. ಕಪ್ಪು ಹಣ ನಿಯಂತ್ರಣಕ್ಕೆ ಅದಕ್ಕಿಂತ ಉತ್ತಮ ವಿಧಾನಗಳಿವೆ ಅಂತ ಹೇಳಿರುವುದು ಕೇಂದ್ರದ ಪೊಳ್ಳು ವಾದಗಳಿಗೆ ಮಾಡಿದ ತಕ್ಕ ಶಾಸ್ತಿಯಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ಆರ್ಥಿಕ ಅಸಮಾನತೆಯಿಂದ ಅಸಮ ರಾಜಕೀಯ ಮೇಲಾಟಗಳಿಗೆ ಕಾರಣವಾಗುತ್ತೆ ಅಂತೇಳಿ ನ್ಯಾಯಾಲಯವು ಹೇಳಿರೋದು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಎಂತಹ ಚುನಾವಣಾ ರಾಜಕಾರಣದ ವ್ಯವಸ್ಥೆಯನ್ನು ಸೃಷ್ಟಿಸಲು ಮುಂದಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸಿದೆ. ವಿಪಕ್ಷಗಳನ್ನ ಒಂದಿಲ್ಲೊಂದು ರೀತಿಯಲ್ಲಿ ದಮನಿಸಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವ ಬಿಜೆಪಿಯ ಕುತಂತ್ರಕ್ಕೆ ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಆರೋಪಿಸಿದಂತೆ ನಮ್ಮ ಸುಪ್ರೀಂ ಕೋರ್ಟ್ ಬಿಜೆಪಿಗೆ ಈಗ ನೋಟ್ ಬ್ಯಾನ್ ಮಾಡಿದೆಯಾ? ಸುಪ್ರೀಂ ಕೋರ್ಟ್ ನ ಈ ಮಹತ್ವದ ತೀರ್ಪಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.